ನಾವು ಅತ್ಯಂತ ಅರ್ಥಪೂರ್ಣವಾಗಿ ನಾಡ ಹಬ್ಬವನ್ನು ಆಚರಿಸಿದ್ದೇವೆ ಅಂತ ನಾನು ಭಾವಿಸಿದ್ದೇನೆ. ಆಶಾದೇವಿಯವರ ಮಾತುಗಳನ್ನು ಕೇಳಿದ ಮೇಲೆ ನಾನೇನು ಮಾತಾಡೋಕ್ಕೆ ಹೋದರೂ ಅದಕ್ಕೆ ಬೆಲೆ ಬರೋಲ್ಲ ಅನ್ನೋದು ನನ್ನ ಭಾವನೆ. ಅಷ್ಟು ಅದ್ಭುತವಾಗಿ, ಅಷ್ಟು ಗಹನವಾಗಿದ್ದರೂ ಕೂಡ ಭಾಳ ಮುಖ್ಯವಾಗಿ ಬೇಕಾಗಿರುವಂಥದ್ದು ಈ ಒಂದು ಪರಿಸ್ಥಿತಿಯಲ್ಲಿ ನಾವಿರುವಂಥ ಈ ಕನ್ನಡದ ಈ ಪರಿಸ್ಥಿತಿಯಲ್ಲಿ ಅವರು ಅದ್ಭುತವಾಗಿ ಮಾತನಾಡಿದ್ದಾರೆ. ಮೇಡಮ್, ನಮ್ಮ ಕಾಲೇಜಿನ ಕನ್ನಡ ಸಂಘ ಭಾಳ ಕನ್ನಡಕ್ಕೆ ತನ್ನದೇ ಆದಂಥ ಕೊಡುಗೆಯನ್ನು ಕೊಟ್ಟಿದೆ. ಎಚ್.ಎಸ್. ವೆಂಕಟೇಶ್ ಮೂರ್ತಿ ಅವರ ಮೊದಲನೇ ಕವನ ಸಂಕಲನ ನಮ್ಮ ಕನ್ನಡ ಸಂಘದಿಂದಲೇ ಪ್ರಕಟ ಆದದ್ದು. ಹೌದು. ಆನಂತರ ಇಲ್ಲಿ ನಮ್ಮ ಪ್ರೊಫೆಸರ್ ದೊಡ್ಡರಂಗೇಗೌಡರು, ನರಹಳ್ಳಿ ಬಾಲಸುಬ್ರಹ್ಮಣ್ಯ ಅವರು, ಎಮ್.ಎಚ್. ಕೃಷ್ಣಯ್ಯನವರು, ನಮ್ಮ ಶ್ರೀನಿವಾಸ್ ರಾಜು ಅವರು, ಆರ್.ಆರ್. ಮಿತ್ರ ಅವರು, ಇವರೆಲ್ಲ ಪ್ರಾಧ್ಯಾಪಕರಾಗಿ ಭಾಳ ಒಳ್ಳೆಯ ಕೆಲಸಗಳನ್ನು ಮಾಡಿದ್ದಾರೆ. ಇವತ್ತು ನಮ್ಮಲ್ಲಿ ಓದಿದಂಥ ಸ್ನಾತಕೋತ್ತರ MA ಪದವಿಗಳನ್ನು ಪಡ್ಕೊಂಡಂಥ ಅನೇಕ ಇವತ್ತು ಕನ್ನಡ ವಿದ್ವಾಂಸರಾಗಿ, ಲೇಖಕರಾಗಿ, ಅನೇಕ ವಿಶ್ವವಿದ್ಯಾಲಯಗಳಲ್ಲಿ ಇವತ್ತು ಪ್ರಾಧ್ಯಾಪಕರಾಗಿ ಕೆಲಸ ಮಾಡ್ತಾ ಇರೋದು ನಾನು ಓದ್ ಕಡೆ ಕೆಲವರು IAS ಕೂಡ ಮಾಡಿದ್ದಾರೆ, KS ಅಂತೂ ತುಂಬ ಜನ ಮಾಡಿದ್ದಾರೆ. ಅದು ನನಗೆ ಭಾಳ ಹೆಮ್ಮೆ ತರುವಂಥ ಸಂಗತಿ. ಸ್ನೇಹಿತರೆ, ಭಾಳ ಚೆನ್ನಾಗಿ ಆಶಾದೇವಿಯವರು ಒಳ್ಳೆಯ ವಿಚಾರಗಳನ್ನು ಇವತ್ತು ಹೇಳಿದರು. ನೋಡಿ, ಕನ್ನಡ ಎಷ್ಟು ಪುಣ್ಯ ಮಾಡಿದೆ. ಟ್ಯಾಗೋರರಂಥ ಮೇರು ವ್ಯಕ್ತಿತ್ವದ ಎತ್ತರದ ಒಬ್ಬ ಸಾಹಿತಿಯ ಮಟ್ಟಕ್ಕೆ ಇವತ್ತು ಕನ್ನಡದ ಕುವೆಂಪು ಅವರು ಇವತ್ತು ನಮ್ಮ ಮಧ್ಯೆ ಇದ್ದಾರೆ ಅಂತಂದರೆ, ಅಂದರೆ ಕನ್ನಡದಲ್ಲಿ ಆಗಿ ಹೋಗಿದ್ದಾರೆ ಅಂತಂದರೆ ಇದು ಕನ್ನಡದ ಶಕ್ತಿ ಏನು, ಎಷ್ಟು ಅನ್ನೋದನ್ನು ನೀವೆಲ್ಲ ಅರ್ಥ ಮಾಡ್ಕೊಳ್ಬೇಕು. ಭಾಳ ಚೆನ್ನಾಗಿ ಹೇಳಿದರು ಮೇಡಮು. ಕನ್ನಡ ಅನ್ನುವಂಥದ್ದು ಒಂದು ಜೀವನ ಕ್ರಮ, ಇದು ಬಹಳ ಮುಖ್ಯ. ಇಡೀ ಬದುಕನ್ನು ಆವರಿಸಿರುವಂಥದ್ದು ಕನ್ನಡ. ಬರೀ ಭಾಷೆ ಅಲ್ಲ, ನಮ್ಮ ಇಡೀ ಬದುಕು, ಅದರಲ್ಲಿ ಸಂಸ್ಕೃತಿಯೂ ಒಳಗೊಳ್ಳುತ್ತೆ, ನಮ್ಮ ಜೀವನ ಶೈಲಿ ಎಲ್ಲವೂ ಕೂಡ ಅದರಲ್ಲಿ ಸೇರುತ್ತೆ ಅಂತ ಮಹಾತ್ಮ ಗಾಂಧಿಯವರು ಒಂದು ಕಡೆ ಹೇಳ್ತಾರೆ, ನಿಜವಾದ ಸ್ವಾತಂತ್ರ್ಯ ನಮಗೆ ಯಾವಾಗ ಬರ್ತದೆ ಅಂತಂದರೆ, ಪಾಶ್ಚಾತ್ಯ ಸಂಸ್ಕೃತಿಯಿಂದ ನಾವು ಎಷ್ಟು ದೂರ ಹೋಗ್ತೇವೋ, ಪಾಶ್ಚಾತ್ಯ ಶಿಕ್ಷಣದಿಂದ ನಾವು ಎಷ್ಟು ದೂರ ಹೋಗ್ತೇವೋ, ಪಾಶ್ಚಾತ್ಯ ಜೀವನ ಶೈಲಿಯಿಂದ ನಾವೆಷ್ಟು ದೂರ ಉಳಿತೇವೋ, ಆಗ ನಾವು ನಿಜವಾದ ಸ್ವಾತಂತ್ರ್ಯ ಅನುಭವಿಸ್ಲಿಕ್ಕೆ ಸಾಧ್ಯ ಅಂತ. 77 ವರ್ಷ ಆಗ್ತದೆ ನಮ್ಗೆ ಸ್ವಾತಂತ್ರ್ಯ ಬಂದು. ನಮಗಿನ್ನೂ ಆ ಪಾಶ್ಚಾತ್ಯರ ಆ ಒಂದು ಪೀಡೆ ಅಂತ ನಾನು ಹೇಳೋದು ತಪ್ಪಾಗಲಿಕ್ಕಿಲ್ಲ. ಅದು ಇನ್ನೂ ನಮ್ಮನ್ನು ಬಿಟ್ಟಿಲ್ಲ, ಇನ್ನೂ ನಮ್ಮನ್ನು ಕಾಡ್ತಾ ಇದೆ ಅನ್ನುವಂಥದ್ದೇ ಇವತ್ತು ನಮಗೆಲ್ಲ ದೊಡ್ಡ ನೋವಿನ ಸಂಗತಿ. ಅದರಿಂದ ಆಶಾದೇವಿ ಮೇಡಮ್ ಅವರು ಹೇಳಿದಾಗೆ ಈ ಕನ್ನಡದ ವಿವೇಕ ಇದೆಯಲ್ಲ, ಆ ಜಾಡನ್ನು ಹಿಡಿಬೇಕು, ಆ ಎಳೆಯನ್ನು ಹಿಡ್ಕೊಂಡು ನಾವು ಬದುಕನ್ನು ರೂಪಿಸಿಕೊಳ್ಬೇಕು. ನೋಡಿ, ಒಳ್ಳೆಯ ಮಾತನ್ನು ಹೇಳಿದ್ರು. ಸಹಿಷ್ಣುತೆ ಅನ್ನುವಂಥದ್ದು ಕನ್ನಡದ ದೊಡ್ಡ ಶಕ್ತಿ. ಇವತ್ತೇನಾಗಿದೆ ಅಂತಂದರೆ, ನಾನು ಹೇಳುವ ವಿಚಾರ ನಿನಗೆ ಒಪ್ಪಿಗೆ ಆಗದೆ ಇದ್ದರೆ ನೀನು ನನ್ನ ವೈರಿ ಅನ್ನುವ ಮಟ್ಟಕ್ಕೆ ನಾವು ಬಂದು ನಿಂತ್ಬಿಟ್ಟು, ನಾನು ಹೇಳಿದ್ದನ್ನು ಒಪ್ಪಬೇಕು, ಒಪ್ಪದೇ ಹೋದರೆ ನೀನು ನನ್ನ ವೈರಿ ಅನ್ನುವ ಮಟ್ಟಕ್ಕೆ ಬಂದರೆ ಅಲ್ಲಿಗೆ ಇದೊಂದು ನಮ್ಮ ಸಂಸ್ಕೃತಿಯ ನಾಶ ಅಲ್ಲ, ಇಡೀ ನಮ್ಮ ಒಂದು ಸಿವಿಲೈಸೇಷನ್ನ ಒಂದು ದೊಡ್ಡ ಒಂದು ನಾಶದ ಒಂದು ಹಂತಕ್ಕೆ ನಾವು ತಲುಪ್ತಾ ಇದ್ದೇವೇನೋ ಅನ್ನುವಂಥ ರೀತಿಯಲ್ಲಿ ಇದ್ದೇವೆ ಅನ್ನುವಂಥದ್ದು. ಹಾಗಾಗಿ ಅವ್ರು ಇನ್ನೊಂದು ಒಳ್ಳೆಯ ಮಾತನ್ನು ಹೇಳಿದರು, ಸರ್ವ ಜನಾಂಗದ ಶಾಂತಿಯ ತೋಟ ಆಗಬೇಕು. ಮಹಾತ್ಮ ಗಾಂಧಿಯವರ ವಿಚಾರ ಕೂಡ ಅದೇ ಆಗಿತ್ತು. ಒಂದು ಅಹಿಂಸಾತ್ಮಕ ಸಮಾಜ, ಒಂದು ಸಾಮುದಾಯಿಕ ಸಮಾಜ, ಈ ಎರಡರ ಕಲ್ಪನೆಯನ್ನು ಗಾಂಧಿಯವರು ಕೊಟ್ಟರು. ಅದನ್ನೇ ಅದ್ಭುತವಾಗಿ 4 ಪದಗಳಲ್ಲಿ ನಮ್ಮ ಕುವೆಂಪು ಅವರು ನಮ್ಮ ನಾಡಗೀತೆಯಲ್ಲಿ ಜೋಡಿಸಿದರು. ಸರ್ವ ಜನಾಂಗದ ಶಾಂತಿಯ ತೋಟ. ಮಕ್ಕಳೇ, ನೀವು ಇದನ್ನು, ಈ ಕಲ್ಪನೆಯನ್ನು ನಿಮ್ಮ ಬದುಕಿನಲ್ಲಿ ಹೊತ್ತುಕೊಂಡು ನೀವು ಬದುಕಿದ್ರೆ ಸಾಕು. ಗಾಂಧಿಯನ್ನು, ಕುವೆಂಪು ಅವರೆಲ್ಲರನ್ನೂ ಕೂಡ ಅವರ ಬದುಕಿನ ಸಾರ ಸಂಗ್ರಹವನ್ನು ನಿಮ್ದಾಗಿಸ್ಕೊಂಡು ಬರ್ತೀರಿ ಅಂತೇಳಿ ನಾನು ಕೂಡ ಅಂದ್ಕೊಂಡಿದ್ದೇನೆ. ಇದೇ ಕುರಿತು ಅವ್ರು ಹೇಳಿದ್ರು, ಒಂದು ಮಗುವಿನ ನಗು ಇದೆಯಲ್ಲ, ಚೈಲ್ಡ್ ಲೈಕ್ ನೈವತೆ ಅಂತಾರೆ. ಆ ಸರಳತೆ, ಆ ಸಿಂಪ್ಲಿಸಿಟಿ, ಅದು ಗಾಂಧಿಯವರಲ್ಲಿ ಕಾಣ್ತೀವಿ, ರಾಮಕೃಷ್ಣ ಪರಮಹಂಸರಲ್ಲಿ ಕಾಣ್ತೇವೆ. ಆ ಪರಿಶುದ್ಧವಾದಂಥ ಒಂದು ನಗು ಇದೆಯಲ್ಲ, ಅದು ಏನದು ಸಾಮಾನ್ಯವಾದ್ದಲ್ಲ. ಅದು ದೊಡ್ಡ ಒಂದು ಆಧ್ಯಾತ್ಮಿಕ ಶಕ್ತಿಯ ಒಂದು ಪ್ರತೀಕ ಅಂತ ಹೇಳಿ ನಾನಾದರೂ ಕೂಡ ಭಾವಿಸ್ತೇನೆ. ಅಂತಹದ್ದು ನಮ್ಮ ಕನ್ನಡ ಕೊಡಬಲ್ಲದು ಅನ್ನುವಂಥದ್ದನ್ನು ಅವರು ಭಾಳ ಚೆನ್ನಾಗಿ ಇವತ್ತು ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಒಟ್ಟಾರೆ ಸ್ನೇಹಿತರೆ, ಗಾಂಧಿಯವರು ಪ್ರತಿಪಾದಿಸಿದಂಥ ಸತ್ಯ ಮತ್ತು ಅಹಿಂಸೆ ಇವು ನಮ್ಮ ಭಾರತೀಯ ಸಂಸ್ಕೃತಿ ಪರಂಪರೆಯ ಒಂದು ಅವಿಭಾಜ್ಯ ಅಂಗ. ಸತ್ಯ ಅನ್ನುವಾಗ ಗಾಂಧಿಯವರ ಅರ್ಥದಲ್ಲಿ ಸುಳ್ಳು ಹೇಳದೇ ಇರೋದಲ್ಲ, ಸತ್ಯ ಅಂತಂದರೆ ಧೈರ್ಯ. ಅಹಿಂಸೆ ಅಂತಂದರೆ ಯಾರು ಒಡಿದೆ ಬಡಿದೆ ಇರೋದಲ್ಲ. ಆಶಾದೇವಿ ಮೇಡಮ್ ಅವರು ಹೇಳಿದಾಗೆ ಎಲ್ಲರನ್ನು ಪ್ರೀತಿಸುವುದೇ ಅಹಿಂಸೆ. ಹಾಗಾಗಿ ಎಲ್ಲರನ್ನ ಪ್ರೀತಿಸುವಂಥದ್ದು, ನಾವು ಧೈರ್ಯವಾಗಿ
ಬದುಕುವಂಥದ್ದು ಇದೆಯಲ್ಲ, ಇದೇ ನಿಜವಾದ ಒಂದು ಒಂದು ಕನ್ನಡ ಸಂಸ್ಕೃತಿಯ ಒಂದು ದೊಡ್ಡ ಶಕ್ತಿ. ಅದನ್ನು ನಾವು ನಮ್ಮದಾಗಿಸಿಕೊಂಡು ನಾವೆಲ್ಲ ಬಾಳೋಣ, ತನ್ಮೂಲಕ ಒಂದು ಒಳ್ಳೆಯ ನಾಡನ್ನು ಕಟ್ಟೋಣ. ಇಡೀ ಕನ್ನಡ ನಾಡು ದೇಶಕ್ಕೆ ಯಾಕೆ ಇಡೀ ಪ್ರಪಂಚಕ್ಕೆ ಒಂದು ಮಾದರಿಯಾಗುವ ರೀತಿಯಲ್ಲಿ ನಾವೆಲ್ಲ ಬಾಳೋಣ ಅನ್ನೋಂಥ ಮಾತು ಹೇಳಿ ಎಲ್ಲರೂ ವಂದಿಸಿ ನಾನು ಮಾತು